ಪಾದಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಇಂದಿನ ಶ್ರೀ ಗುರುಬಸವ ಮಹಾಮನೆ ಚೆನ್ನಯ್ಯನಗಿರಿ ಗುಡಿಯಲ್ಲಿ ನಡೆಯುತ್ತಿರುವಂಥ 189ನೆಯ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೂ ಶರಣ ಮಾದಾರ ಚೆನ್ನಯ್ಯನವರ ಮರಣೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಪಾವಿತ್ರ್ಯತೆಯನ್ನು ತುಂಬಿರುವಂಥ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಅವರ ದಿವ್ಯ ಚರಣಕಮಲಕ್ಕೆ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಅಂಬಿಗರ ಚೌಡಯ್ಯನಂತೆ ಖಡಕ್ಕಾಗಿ ಲಿಂಗಾಯತ ಧರ್ಮದ ಬಗ್ಗೆ ಶರಣ ಧರ್ಮದ ಬಗ್ಗೆ ಮಾತನಾಡಿರುವಂಥ ಅತಿಥಿಗಳಾಗಿರುವಂಥ ಡಾಕ್ಟರ್ JS ಪಾಟೀಲ್ ಸರ್ ಅವರೇ, ನಾವು ಬರೇ ರಂಜಾನ್ ದರ್ಗಾ ಅವರನ್ನು ಕೇಳಿದ್ದು, ಇಲ್ಲಿ ಇನ್ನೊಬ್ಬರು ದರ್ಗಾ ಅವರೇ ಭೇಟಿ ಅಬ್ದುಲ್ ಸತ್ತಾರ್ ದರ್ಗಾರವರು. ನಾವೊಂದು ಸಲ ಹುಣಗುಂದೊಳಗೆ ಮಾತಾಡೋ ಹೊತ್ತಿನಾಗ ಹೇಳಿದ್ದೆ, ಇಸ್ಲಾಂ ಧರ್ಮದ ಜನ ಯಾಕೆ ಬಸವ ಧರ್ಮವನ್ನು ಪ್ರೀತಿಸ್ತಾರೆ ಅಲ್ಲ, ಯಾಕಂತಂದ್ರೆ ನಿರಾಕಾರವನ್ನು ಯಾರು ಪೂಜಿಸ್ತಾರ ಅವರು ಬಸವಣ್ಣನನ್ನು ಪ್ರೀತಿಸ್ತಾರೆ ಅನ್ನೋಕ್ಕೆ ದರ್ಗಾವರ ಸಾಕ್ಷಿ ಅಂತ ನಮ್ಮ ಹೇಳಕ್ಕೆ ನಿರಾಕಾರ ಪರಬ್ರಹ್ಮ ಪರವಸ್ತುವನ್ನೇ ಶಿವನನ್ನಾಗಿ ಪ್ರೀತಿಸಿದವರು ಬಸವಣ್ಣ. ಅದೇ ರೀತಿಯಾಗಿ ಸುಂದರವಾಗಿ ನಮ್ಮ ಗಾಯನವನ್ನು ಮಾಡಿದಂಥ ಗಂಗಾಧರಯ್ಯನವರು ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಅವರು ರಿಟೈರ್ಡ್ ಪ್ರೊಫೆಸರ್ ಶರಣಾರ್ಥಿಗಳನ್ನು ಹೇಳ್ತಾರೆ. ಗಾಯನ ಮಾಡಿಲ್ಲ ಅವರು. ಆಮೇಲೆ ರಿಟೈರ್ಡ್ ಪ್ರೊಫೆಸರ್ ಕುಮಾರಿ ಪೂಜಾ ಇದ್ರ ಮೇಲೆ ಸನ್ಮಾನ ಕೊಡ್ತಾ ಇದ್ದಾರೆ. ಹಾಕಿ ಪಟುಗಳು ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲ ದಾಸೋಹಿಗಳು ಪಾಟೀಲವರು, ಹುಣಸಿಕಟ್ಟಿಯವರು, ಪತ್ತಾರವರು, ಹಣಸಿಯವರು, ಸುನೀತಾ ಶೆಟ್ಟಿ ಮತ್ತು ಗಂಗಾಧರ ಇವರು ಬಾಗಲಕೋಟೆ ನಮ್ಮವರೇ ಅವರು ಬಂದಿಲ್ಲ. ಅವರು ಈ ಮಠದ ಪರಮ ಭಕ್ತರು ನನಗೆ ಗೊತ್ತಿದೆ. ಭೀಮಪ್ಪ, ಕೌಟಪ್ಪ, ಶೇಗುರ್ಶಿ ಅವರು, ಮಹೇಶ್ ಅಂಗಡಿ ಬರಬೇಕಾಗಿತ್ತು. ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾರೆ. ಇಲ್ಲಿ ನೆಲೆದಿರುವಂಥ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ಎಲ್ಲಕ್ಕೂ ಹೆಚ್ಚಾಗಿ ನಿಸರ್ಗ ಜ್ಞಾನಾಮೃತದ ವಿಜೇತರಿಗೂ ಕೂಡ ಇಲ್ಲಿ ಅವರ ಹೆಸರುಗಳನ್ನು ಅನೌನ್ಸ್ ಮಾಡಿದ್ದಾರೆ ಈ ಪತ್ರಿಕೆ. ಅವರಿಗೂ ಕೂಡ ಅಭಿನಂದನೆ ಶರಣಗಳನ್ನು ಹೇಳ್ತಾರೆ. ಪ್ರತಿ ಗುರುವಾರ ದಿವಸ ಬೆಳಗ್ಗೆ 6:35 ಸಾವಿರಾರು ಜನ ಖಂಡಿತವಾಗಿಯೂ ಧಾರವಾಡ ರೈಲ್ವೆ ಸ್ಟೇಷನ್ನು ಅಥವಾ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಟ್ಯೂನ್ ಮಾಡ್ಕೊಂಡು ಕುಂತಿರ್ತಾರೆ ಅಂತ ಅನುಭವಕ್ಕೆ ಬರುವಂಥ ಮಾತು. ಯಾಕಂದ್ರೆ ನಾನು ಹಂಗೆ ಕುಂಡ್ರುವಂಥವ್ರೊಳಗೆ ಒಬ್ಬ, ನಾನು ನಮ್ಮ ಮನೆಯವರು ಕೂಡ. ಯಾಕಂತಂದ್ರೆ ಅವತ್ತ ವಿಶೇಷ ಜ್ಞಾನಾಮೃತ ಹರಿದು ಬರ್ತಿತ್ತು. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಅಂತನ್ನುವಂಥ ಒಂದು ವಿಚಾರ ಪರಮ ಪೂಜ್ಯ ಬಸವಾನಂದ ಶ್ರೀಗಳಿಂದ ಹರಿದು ಬರ್ತಿರ್ತದೆ. ಅದನ್ನು ಕೇಳುವುದೇ ಒಂದು ಭಾಗ್ಯ. ಕೇಳದವರು ದುರದೃಷ್ಟರು ಅಂತ ನಾನು ಭಾವಿಸ್ತೇನೆ. ಇದಕ್ಕೊಂದು ಬಹುಮುಖ್ಯ ಕಾರಣ ಏನಂತಂತಂದ್ರೆ, ಆ ಸ್ಪೀಚ್ಗಳನ್ನೆಲ್ಲ ಕೇಳಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ಬಸವಾನಂದ ಮಹಾಸ್ವಾಮೀಜಿಯವರು ಲಿಂಗವಂತ ಧರ್ಮದಲ್ಲಿ ಬೆಳೀತಾ ಬಸವಣ್ಣ ಹೇಗೆ ವಿಶ್ವಧರ್ಮದ ಕಡೆಗೆ ಹೋದ್ನೋ ಹಾಗೆ ಪೂಜ್ಯರು ವಿಶ್ವಧರ್ಮಿಗಳಾಗ್ತಾ ಇದ್ದಾರೆ ಅಂತನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಖಂಡಿತವಾಗಿ ಆ ಮಾತುಗಳನ್ನು ಕೇಳಬೇಕು. ಅದಕ್ಕೊಂದು ಸಿಗ್ನೇಚರ್ ಟ್ಯೂನ್ ಅಂತಂತಾರೆ. ಅವ್ರ ಪ್ರೋಗ್ರಾಮ್ ಬರುವ ಹೊತ್ತಿನಾಗ ಪ್ರಾರಂಭಕ್ಕೆ ಆ ಹಾಡ
ಅವ್ರ ಜೊತೆಗೆ ನಾವು ಫೋನ್ಯಾಗ ಮಾತಾಡಿದೆ ಯಾರಿಗೆ ಬುದ್ಧಿ ಇದನ್ನು ಟ್ಯೂನ್ ಮಾಡ್ಯಾರ ಅಂತ. ಬಹಳ ಸುಂದರವಾದಂಥ ಅತ್ಯಂತ ಶ್ರೇಷ್ಠವಾದಂಥ ಬಸವಣ್ಣವರ ವಚನ. ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಅಂತನ್ನುವಂಥ ಮಾತು. ಎಂಥ ಒಂದು ದೈವತ್ವದ ಒಂದು ಸ್ವರೂಪ ಏನೈತಿ ಅಂತನ್ನೋದನ್ನು ಜೀವ ಮತ್ತು ದೇವಗಳು ಏನು ಒಂದು ಸಂಬಂಧ ಐತಿ ಅನ್ನುವಂಥ ಬೆಳೆಸುವಂಥ ಒಂದು ಸುಂದರ ವಚನ ಸಿಗ್ನೇಚರ್ ಟ್ಯೂನ್ ಆಗಿ ಬರ್ತಿರ್ತದೆ. ಪ್ರಾರಂಭಕ್ಕೆ ಈ ವಚನ ಅವರು ಗುಲ್ಬರ್ಗಾದವರು ಯಾರೋ ಹೇಳಿದರು, ಅಜ್ಜವರು ಅವರು ಟ್ಯೂನ್ ಮಾಡ್ಯಾರ. ಭಾಳ ಸುಂದರವಾಗಿ ವಚನ. ಆಮೇಲೆ ಅವರಿಂದ ನಿಸರ್ಗ ಜ್ಞಾನಾಮೃತ ಹರಿದು ಬರ್ತಾ ಇರ್ತದೆ, ಕೇಳಬೇಕು ಅದನ್ನೆಲ್ಲ. ನಿನ್ನಿನ ದಿವಸ ಅಷ್ಟಾಂಗ ಯೋಗದ ಬಗ್ಗೆ ಅವರು ಹೇಳ್ತಾರೆ. ಅದರದ್ದು ಯಮ ಅಂದರೆ ಏನು, ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಹೇಳಿ ಬರ್ತಾವೆ. ಅದರೊಳಗೆ ಯಮ ಅಂದರೆ ಅದು ಏನೂ ಅಲ್ಲ, ಆಂತರಿಕ ಶುದ್ಧಿಗಾಗಿ ಮಾಡಿಕೊಳ್ಳುವಂಥ ಕೆಲವು ಗುಣಗಳನ್ನು ರೂಢಿಸಿಕೊಳ್ಳುವುದು ಅಂತ. ಹೀಗೆ ವಚನಗಳು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಸಾಹಿತ್ಯ ಅಲ್ಲ, ಅದು ಇಡೀ ಮನುಕುಲದ ಒಳಿತಿಗಾಗಿ ಹುಟ್ಟಿದಂಥ ಸಾಹಿತ್ಯ ಅಂತನ್ನೋದನ್ನು ನಾವು ಗಮನಿಸಿದಾಗ ನಿಜಕ್ಕೂ ಕನ್ನಡಿಗರು ಎಷ್ಟು ಹೆಮ್ಮೆ ಪಟ್ಟರು ಕೂಡ ಕಡಿಮೆ. ಅಂಥ ಬಸವಣ್ಣನನ್ನು ಎಷ್ಟು ನೆನೆಸಿದರೂ ಕೂಡ ಕಡಿಮೆ. ಅದಕ್ಕೂ ಹೆಚ್ಚಾಗಿ ನಾವು ಫಗು ಹಳಕಟ್ಟಿಯವರು ನೆನೆಸ್ಬೇಕು. ಒಂದು ವೇಳೆ ಫಗು ಹಳಕಟ್ಟಿಯವರು ವಚನ ಸಂಶೋಧನೆ ಕಡೆಗೆ ಬರದೇ ಹೋಗಿದ್ರಪ್ಪ ಅಂತಂತಂದ್ರೆ ಬಸವಾದಿ ಶರಣರ ಎಷ್ಟೋ ಶರಣರ ಚರಿತ್ರೆಗಳು ನಮಗೆ ಗೊತ್ತಾಗ್ತಾ ಇದೆ. ಎಷ್ಟೋ ಶರಣರ ವಚನಗಳು ನಮಗೆ ಕೈಗೆ ಸಿಗ್ತಾ ಇದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುಂದೆ ಬಂದಂತಹ ಏನು ಶ್ರೀ ಬಸವರಾಜರು ಇರ್ಬೋದು, ಹಿರೇಮಠ ಸರ್ ಇರ್ಬೋದು, ಇವರು ಎಲ್ಲರೂ ಮಾಡಿದಂಥ ಕೆಲಸ ಏನಾಗಿದೆ ಅಗಾಧವಾಗಿದ್ದು. ಇವತ್ತು ಯೂನಿವರ್ಸಿಟಿಯೊಳಗೆ 22,000 ವಚನಗಳ ಗ್ರಂಥಗಳು ಅಲ್ಲಿ ಶೇಖರಣೆ ಅದಾವ ಅಂತನ್ನೋದನ್ನು ನೋಡಿದರೆ ಎಂಥ ಶ್ರೇಷ್ಠ ಸಾಹಿತ್ಯ ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ವಚನಗಳಿಗೆ ಭಾಳ ಮಹತ್ವವಿದೆ, ಇವತ್ತು ವಿಶ್ವಮಾನ್ಯ ಆಗ್ತವೆ. ನೀವು ನೋಡ್ತೇವೆ ಕನ್ನಡಿಗರಾದಂಥ ನಾವು ಬಸವಣ್ಣನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟರು ಕಡಿಮೆ. ಯಾಕಂತಂದರೆ ನಾವು ಇವತ್ತಿನ ದಿವಸ ಬಸವಣ್ಣನ ಬರೇ ಊರುಗಳಲ್ಲ, ದೇಶ ವಿದೇಶಗಳಲ್ಲಿ ಕಾಣಕತ್ತೀವಿ. ನೀವು ಲಂಡನ್ ಹೋದದ್ದು ಗೊತ್ತೈತಿ ನಿಮಗೆ. ನಮ್ಮ ನೆಚ್ಚಿನ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರು ಅಲ್ಲಿ ಹೋಗಿ ಬಸವಣ್ಣಗೆ ಹಾರ ಹಾಕಿ ಕೈ ಮುಗಿದು ಬಂದು. ಎಲ್ಲೆಲ್ಲ ನಾವು ಬಸವಣ್ಣ ಅಂತಂದರೆ ಇಂಗ್ಲೆಂಡ್ ದೇಶದ ಲ್ಯಾಂಬೆತ್ ನಗರದ ಇದು ಯಾವುದು ಥೇಮ್ಸ್ ನದಿ ದಂಡಿ ಅಲ್ಲಿ ಹುಡ್ಕೊಂತಾನೆ. ನಮ್ಮ ಬಸವ ಸಮಿತಿಯವರು ಇವತ್ತೇನು ಮಾಡ್ಯಾರ ಅಂತಂತಂದ್ರೆ ಭಾರತೀಯ 22 ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ಓದಕ್ಕೆ ಕೊಟ್ಟಾರೆ. 22 ಭಾಷೆಗಳಲ್ಲಿ ಮುಂದುವರೆದು ಏನು ಮಾಡ್ಯಾರ ಅಂತಂದ್ರೆ ಇವತ್ತು 30 ವಿದೇಶೀಯ ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ಕೊಡೋ ಕೆಲಸ ಮಾಡ್ಯಾರ. ಅಂದ್ರೆ ಬಸವ ಕ್ರಾಂತಿ ಒಂದು ದಿವಸಕ್ಕೆ ಸೀಮಿತ ಆದದ್ದಲ್ಲ. ಅದು ಅಂದಿನಿಂದ ಇಂದಿನವರೆಗೆ ಹಂಗೆ ಮುಂದುವರಿತಾನೆ ಇರ್ತದೆ ಅಂತನ್ನೋದನ್ನು ಇವೆಲ್ಲ ಸಾಕ್ಷಿಯಾಗಿ ನಮಗೆ ಕಾಣ್ತಾವಂತನ್ನೋದನ್ನು ಗಮನಿಸಿದಾಗ ಬಸವಣ್ಣನ ವ್ಯಕ್ತಿತ್ವ ಎಂಥದ್ದು. ಅಂಥ ಬಸವಣ್ಣ ಮಾದಾರ ಚೆನ್ನಯ್ಯ ನನ್ನ ಅಪ್ಪ ಅಂತ ತಿಳ್ಕೊಂಡು ಅಪ್ಕೊಂತಾನಂತಂದ್ರೆ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರೆ. ಮಾದಾರ ಚೆನ್ನಯ್ಯನವನು ಇಡೀ ಒಂದು ಇದರೊಳಗೆ ಶರಣಗಣದೊಳಗೆ ವಿಶಿಷ್ಟ ಸ್ಥಾನದೊಳಗೆ ಇರ್ತಾರೆ ಅಂತನ್ನೋದನ್ನು ಮರಿಬಾರಿಸ್ತೇವೆ. ಯಾಕಂತಂದ್ರೆ ರೋಮಾಂಚನಕಾರಿಯಾದಂಥ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ನಾನು. ಸರ್ ಹೇಳ್ಯಾರ, ಸುಂದರವಾಗಿ ಹೇಳ್ಯಾರ, ಎಲ್ಲ ಬಿಡಿಸಿ ಹೇಳ್ಯಾರ. ಅದರೊಳಗೆ ಒಂದು ರೋಮಾಂಚನಕಾರಿ ಘಟನೆ
ಮೊನ್ನೆ ಇದ್ರೊಳಗೆ ಬಂದಿದೆ, ಈ ಪುಸ್ತಕ ಇದೆ, ಮಹಾಮುನಿಯೊಳಗೆ ಬಹಳ ಸುಂದರವಾಗಿ ಬರ್ತಾರೆ. ದಾವಣಗೆರೆಯೊಳಗೆ ಗಂಗಾಧರೇನವರು ತಾನು ತಂದಂಥ ಮೃಷ್ಟಾನ್ನವನ್ನು ಶಿವ ಊಟ ಮಾಡಲಿಲ್ಲಲ್ಲ ಅಂತ ತಿಳ್ಕೊಂಡು ವ್ಯಥೆಗೊಂಡಾಗ ಕರಿಕಾಲ ಚೋಳ ಅಂತಂತಂದ್ರೆ ಅವನ ಹೆಸರು ರಾಜರಾಜೇಂದ್ರ ಚೋಳ ಅಂತ. ರಾಜರಾಜೇಂದ್ರ ಚೋಳದ ಕರಿಕಾಲ ಚೋಳ ಅಂತ ಕರೀತಾ ಇದ್ದರು. ಅವ ಶಿವನ ಪರಮ ಭಕ್ತ. ಅವನಿಗೆ ಮೃಷ್ಟಾನ್ನ ಭೋಜನ ಇಳಿಸಿ ದೂರ ಸರಿದು ನಿಂತು ಪರದೆ ಹಿಂದೆ ನಿಂತು ಅವ ಊಟ ಮಾಡೋ ಸಪ್ಳ ಕೇಳ್ತಿದ್ದ. ಪ್ರತಿ ದಿವಸ ಶಿವ ಆ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡ್ತಿದ್ದ. ಆದರೆ ಒಂದು ದಿವಸ ಏನಾಯ್ತು ಅಂತಂತಂದ್ರೆ ಆ ಮೃಷ್ಟಾನ್ನ ಭೋಜನವನ್ನು ಇಟ್ಟು ಮರಿಗೆ ರಾಜೇಂದ್ರ ಚೋಳ ನಿಂತೊತ್ನ್ಯಾಗ ಒಟ್ಟ ಊಟ ಮಾಡೋ ಸಪ್ಳನ ಕೇಳಿಲ್ಲ. ಯಾಕೆ ಸಪ್ಳ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ನೋಡ್ತಾನೆ, ತಾನು ತಂದಂಥ ಎಲ್ಲ ಮೃಷ್ಟಾನ್ನವು ಹಾಗೆ ಉಳಿದ್ಬಿಟ್ಟಿದೆ. ಹಾಗೆ ಉಳಿದಾಗ ಅವನಿಗೆ ಬಹಳ ಕೆಟ್ಟ ಅನಿಸ್ತು. ಎಷ್ಟೊಂದು ಭಕ್ತಿ ಭಾವದಿಂದ ನಾನು ಮಾಡಿಕೊಂಡು ಬಂದಂಥ ಅನ್ನವನ್ನು ಸ್ವೀಕರಿಸಲಿಲ್ಲಲ್ಲ ಶಿವ, ನನ್ನ ಭಕ್ತಿಯಲ್ಲಿ ಏನಾದರೂ ಊನಾಯಿತೆ ಅಂತ ತಿಳ್ಕೊಂಡು ಖಡ್ಗವನ್ನು ತೆಗೆದುಕೊಂಡು ತನ್ನ ಶಿರಚ್ಛೇದನ ಮಾಡಿಕೊಂಡು ಬಂದ್ಕೊಂಡ. ಅವಾಗ ಶಿವ ಹೇಳಿದ, ಧ್ವನಿ ಬಂತು, ಚೋಳನೇ, ಅರಸನೇ, ಮಹಾರಾಜನೇ, ಯಾಕೆ ಇಷ್ಟೊಂದು ಆಗ್ತದ? ನನಗೆ ಹೊಟ್ಟೆ ಹಸಿವೆ ಆಗಿಲ್ಲ, ಅದರ ಸಲುವಾಗಿ ಉಂಡಿಲ್ಲ, ನಿನ್ನ ಭಕ್ತಿಯಲ್ಲಿ ಏನೂ ಕಡಿಮೆ ಆಗಿಲ್ಲ ಅಂತಂದ. ತಾವು ಎಲ್ಲಿ ಊಟ ಮಾಡಿದ್ವಿ? ಅವನಿಗೆ ಆಶ್ಚರ್ಯ, ನನ್ನ ಬಿಟ್ಟು ಯಾರಲ್ಲಿ ಊಟ ಮಾಡಿದ ಶಿವ? ಅವಾಗ ಹೇಳ್ತಾನೆ, ಇಲ್ಲಪ್ಪ, ನಿನ್ನ ರಾಜ್ಯದೊಳಗೆ ಮಾದಾರ ಚೆನ್ನೈ ಅಂತದಲ್ಲ ಕೇರಿಯೊಳಗೆ, ಅವನಲ್ಲೇ ನಾನು ಅಂಬಲಿ ಸವಿಯನ್ನು ಸವಿದೆ, ನಿನ್ನ ಮೃಷ್ಟಾನ್ನಕ್ಕಿಂತಲೂ ಅದು ಬಹಳ ಸಿಹಿಯಾಗಿತ್ತು ಅಂತ. ಕರಿಕಾಲ ಚೋಳ ನೀರು ಇಳಿದ್ಬಿಡ್ತಾವ. ಅವ ಏನಂತ ಅಂತಂದ್ರೆ, ಅಂಥ ಮಹಾತ್ಮ ನನ್ನ ರಾಜ್ಯದಾಗ ಅದಾನ, ಎಲ್ಲಿ ಅದಾನವ, ಅವನು ಹುಡುಕಾಡಬೇಕು ಅಂತ ತಿಳ್ಕೊಂಡು ಸಮೇತವಾಗಿ, ಪರಿವಾರ ಸಮೇತವಾಗಿ ಹುಡುಕಾಕೊಂಡ. ಕೇರಿಯೊಳಗೆ ಇಂತಲ್ಲೇ ಅವನ ಮನೆ ಐತಿ ಅಂತ ತಿಳ್ಕೊಂಡು ಮಾದಾರ ಚೆನ್ನೈನ ಮನೆ ತೋರಿಸಿದ್ರು. ಮನೆಗೆ ಹೋಗಿ ಮಾದಾರ ಚೆನ್ನೈ ವಿಭೂತಿ ಹಾಕೊಂಡು ತನ್ನ ಕಾಯಕದೊಳಗೆ ನಿರತಾಗಿದ್ದ. ಆದರೆ ಒಂದು ಮಾತು ಗೊತ್ತಿರಲಿ, ಮಾದಾರ ಚೆನ್ನಯ್ಯ ಕಾಂಚೀಪುರದೊಳಗೆ ಇದ್ದ ಹೊತ್ತಿನಾಗ ಅವ ಸಮಗಾರ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಹುಲ್ಲು ಹೊರೆಯನ್ನು ತಂದು ಕುದುರೆಯ ಲಾಯಗಳಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಹಾಗೆ ಇನ್ನೇನು ಹುಲ್ಲು ತರಬೇಕು ಅಂತ ತಿಳ್ಕೊಂಡು ಸಿದ್ಧ ಕತ್ತಿದ್ದ. ಅವಾಗ ಕರಿಕಾಲ ಚೋಳ ಸಮೇತವಾಗಿ ಪರಿವಾರ ಸಮೇತವಾಗಿ ಬಂದು ನೋಡ್ತಾನೆ, ಮೈತುಂಬ ವಿಭೂತಿ ಹಚ್ಕೊಂಡು ನಿಂತ ಶರಣನ್ನು ನೋಡಿ ಇದು ಅದ್ಭುತವಾದಂಥ ಒಂದು ದೃಶ್ಯವನ್ನು ಬರೀತಾರೆ. ಗಟ್ಟಿಯಾಗಿ ಅವನ ಕಾಲು ಹಿಡ್ಕೊತಾನೆ. ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನ ಪಾದವನ್ನು ಗಟ್ಟಿಯಾಗಿ ಹಿಡಿತಾನೆ. ನಿನ್ನಂಥ ಶಿವಭಕ್ತನನ್ನು ನಾನು ನೋಡಲಿಲ್ಲ. ಸ್ವತಃ ಶಿವನಿಗೆ ಅಂಬಲಿ ಕುಡಿಸಿ ನೀನು ತೃಪ್ತಿಪಡಿಸಿದೆಯಲ್ಲ, ನನ್ನ ಭಕ್ತಿ ಅಲ್ಪ, ನಿನ್ನ ಭಕ್ತಿ ಶ್ರೇಷ್ಠ ಅಂತ ತಿಳ್ಕೊಂಡು ಅವನ ಅಷ್ಟ ಬಿಡಂಗಿಲ್ಲ. ಅವನ ಹೆಂಡತಿ ಗಂಗಾದೇವಿ ಅಂತಲೂ ಅಂತಾರೆ, ಮುದುಕವ್ವಿ ಅಂತಲೂ ಅಂತಾರೆ. ಅವರಿಬ್ಬರನ್ನು ಆನೆ ಮೇಲೆ ಕೂಡಿಸಿ ತಾನು ಕುದುರೆ ಮೇಲೆ ಕುಂತು ರಾಜ ಪರಿವಾರವನ್ನು ಎಲ್ಲ ವಾದ್ಯ ಮೇಳಗಳೊಂದಿಗೆ ಊರು ತುಂಬ, ಕಾಂಚೀಪುರದ ತುಂಬ ಅವನನ್ನು ಮೆರವಣಿಗೆ ಮಾಡುವಂಥ ಒಂದು ದೃಶ್ಯನೈತಲ್ಲ, ಇದು ಅತ್ಯಂತ ರೋಮಾಂಚನಕಾರಿ. ಶರಣ ಸಂತತಿಗೆ ದೊಡ್ಡಂಥ ಒಂದು ಮಹಾನ್ ಒಂದು ಪಟ್ಟ, ಒಂದು ಅಧಿಕಾರ, ಒಂದು ವೈಭವ ಅಂತ ತಿಳ್ಕೊಂಡು, ಶರಣ ವೈಭವ ಅಂತ ತಿಳ್ಕೊಂಡು ಸಾಧಿಸಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಅಂತ ತಮ್ಮ. ಇದೊಂದು ರೋಮಾಂಚನಕಾರಿಯಾದಂಥ ಒಂದು. ಆಮೇಲೆ ಇನ್ನೊಂದು ಅವ್ರ ಘಟನೆ ಏನಂತಂದರೆ, ಕೆಲವು ಸಂಶೋಧನೆಗಳನ್ನೆಲ್ಲವೇ ಏನಂತಂದ್ರೆ, ಮಾದಾರ ಚೆನ್ನಯ್ಯ ಕೊನೆಗೆ ಕಾಂಚೀಪುರವನ್ನು ಬಿಟ್ಟು ಮತ್ತೆ ಕುರುಬರ ಕಟ್ಟೆಗೆ ಬಂದು ಅಲ್ಲೇ ಲಿಂಗೈಕ್ಯ ಆದ ಅಂತ ಒಂದು ಸನ್ನಿವೇಶ ಇತ್ತೀಚೆಗೆ
ಆಗಿದೆ. ಅವನಿಗೆ ಇಬ್ಬರು ಮಕ್ಕಳಿದ್ದಂತ, ತಿಮ್ಮರಾಜ ಮತ್ತು ಕೆಂಪರಾಜ ಅಂತ ತಿಳ್ಕೊಂಡು. ಅವ ಆತ ಸಮಾಧಿ ಆದಾಗ, ಅವ ಲಿಂಗೈಕ್ಯ ಆದಾಗ ಕರಿಕಾಲ ಚೋಳ ಅಲ್ಲಿ ಬರ್ತಾನಂತೆ. ಬಂದು ಬಿಟ್ಟು ಅವನ ಸಮಾಧಿಯ ಒಂದು ಪೂಜೆಗಾಗಿ, ಅವನ ಮಕ್ಕಳ ಒಂದು ಜೀವನಕ್ಕಾಗಿ 2 ಗ್ರಾಮಗಳನ್ನು ಮುಂಬೈಯಾಗಿ ಬರೆದುಕೊಟ್ಟ ಅಂತನ್ನುವಂಥ ಉದಾಹರಣೆಗಳನ್ನು ಇವತ್ತು ಸಂಶೋಧಕರು ತೆಗೆದಿದ್ದಾರೆ. ಡಾಕ್ಟರ್ ರಾಜೀವ್ರವರು ಮತ್ತು ಪ್ರೊಫೆಸರ್ ಲಿಂಗಪ್ಪ ಅವರು ಇದ್ರ ಮ್ಯಾಗ ಕೆಲವು ಕೆಲಸಗಳನ್ನು ಮಾಡ್ಯಾರ ಅಂತನ್ನೋದನ್ನು ನಾವು ಕಾಣ್ತೀವಿ. ಹೀಗೆ ಇಂಥ ಮಹಾಶರಣ ಶಿವನನ್ನ ಊಟ ಮಾಡಿಸಿ ತೃಪ್ತಿಪಡಿಸಿದಂಥ ಶರಣ ಮಾದಾರ ಚೆನ್ನಯ್ಯನ ಒಂದು ನೆನಗೆಯನ್ನು ಇವತ್ತು ಮಾಡ್ತೀವಲ್ಲ, ನಿಜಕ್ಕೂ ನಾವೇ ಧನ್ಯರು ಅಂತನ್ನುವಂಥ ಮಾತನ್ನ ಇಂಥ ಶರಣ ಸಂತತಿಗೆ ನಾವು ಸಂಬಂಧಪಟ್ಟವರು ಅಂತನ್ನೋದನ್ನು ಅಭಿಮಾನದಿಂದ ಹೇಳ್ಕೊಳ್ಬೇಕು. ಅಷ್ಟೇ ಅಲ್ಲ, ಹೋಗು ಹಳಕಟ್ಟಿಯವರು ಕೂಡ ಬರೆದಾರೆ. ಏನು ಬರೆದಾರೆ ಅಂತಂತಂದರೆ, ಮಾದಾರ ಚೆನ್ನಯ್ಯ ಕಾಂಚೀಪುರದೊಳಗಿದ್ರು ಕೂಡ ಅವ ತಮಿಳುನಾಡಿನ ಶರಣ ಅಲ್ಲ, ಅವ ಕನ್ನಡ ನಾಡಿನ ಶರಣ. ಅವನ ಹುಟ್ಟೂರು ಇವತ್ತಿನ ಒಂದು ಮಿತಿಗೆ ಹೇಳ್ಬೇಕಂತ ಕನ್ನಡದ್ದಾಗಿರಬಹುದು ಅಂತ ಇಷ್ಟ ಬರ್ತಾರೆ. ಆದರೆ ಇವತ್ತು ಡಾಕ್ಟರ್ ರಾಜೀವ್ರವರು ವೀರೇಂದ್ರ ರಾಜೀವ್ರವರು ಹೇಳ್ತಾರೆ, ಹಾಗಾದ್ರೆ ಸರ್ ಹೇಳಿದ್ರು ಅದು ಬಳ್ಳೆಗಾವಿ ಆಗಿರಬಹುದು ಅಂತ. ಪ್ರೊಫೆಸರ್ ಲಿಂಗಪ್ಪನವರು ಹೇಳ್ತಾರೆ, ಬಳ್ಳೆಗಾವಿನೂ ಅಲ್ಲ, ಬಳ್ಳೆಗಾವಿ ಹತ್ತಿರ ಇರುವಂಥ ಜಂಬೂರಿ ಒಳಗೆ ಕಾಳಯ್ಯ ಮತ್ತು ಸತ್ಯಕ್ಕ ಅನ್ನುವಂಥ ಶಾಣೆ ಸತ್ಯಕ್ಕಲ್ಲ, ವಚನಕಾರ್ತಿ ಸತ್ಯಕ್ಕಲ್ಲ, ಮತ್ತೆ ಬೇರೆ ಸತ್ಯಕ್ಕ. ಹಾಂ, ಅಲ್ಲೇ ಅದಕ್ಕೆ ಅವರೇನಂತಾರೆ ಅಂತಂದರೆ, ಇದೇ ಜಂಬೂರಿ ಅಂತ ಜಂಬೂರಿ ಅಂತಿದೆ, ಶಿವಮೊಗ್ಗ ಡಿಸ್ಟಿಕ್ಟು ಶಿಕಾರಿಪುರ ತಾಲೂಕು, ಅಲ್ಲಿ ಅವರು ಜನಿಸಿರ್ಬೋದು. ಇದನ್ನು ಗಮನಿಸಿದಾಗ ಏನಾಗ್ತದೆ ಅಂತಂದರೆ, ಕನ್ನಡಿಗರಾದಂಥ ನಾವು ಎಂಥೆಂಥ ಮಹಾಪುರುಷರನ್ನ ನಾವು ಹೊಂದಿವಲ್ಲ, ಇದು ಎಂಥ ಪವಿತ್ರನಲ್ಲ ಅಂತನ್ನೋದನ್ನ ಮೊದಲು ನಾವು ಗಮನಿಸಬೇಕಾಗ್ತದೆ. ಇಂಥವನ್ನ ಶರಣ ಬಸವಣ್ಣ ಒಪ್ಪಿಕೊಂಡು ಬಿಟ್ಟ. ನನ್ನ ತಂದೆ ಯಾರಾದ್ರೂ ಇದ್ದ ಅವ ಚೆನ್ನಯ್ಯ ಅಂತ, ಅಂದರೆ ನನಗಿಂತಲೂ ಶ್ರೇಷ್ಠವ ನನ್ನ ತಂದೆ, ಇವನಿಂದ ನಾನು ಕಲ್ತೀನಿ. ಅದು ಖರೇನೂ ಐತಿ. ಯಾಕಂದರೆ ವಯಸ್ಸಿನೊಳಗೆ ಬಸವಣ್ಣ ಅವರಿಗಿಂತಲೂ ಚೆನ್ನಯ್ಯ ವಯಸ್ಸಿನ ದೊಡ್ಡವರು. ಅವರು ಬರೆದಂಥ ಇನ್ನೂ ಒಂದು ಬರ್ತಾರೆ, ಈ ಒಂದು ಹೊಸ ಲೇಖನದೊಳಗೆ ಇನ್ನೊಂದು ಬಂದರೆ, ಆದಿಕ ವಚನಕಾರ ಜೇಡರ ದಾಸಿಮಯ್ಯ ಅಂತೀವಲ್ಲ, ಅಲ್ಲ ಅವನಿಗಿಂತಲೂ ಮೊದಲ ಚೆನ್ನಯ್ಯ ಬಂಧನ ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆ ಒಂದು ಸಂಶೋಧನೆ ನಡೀತಾ ಇದೆ. ಇಂಥ ಒಬ್ಬ ಮಹಾಶರಣನ ನೆನಗೆ ಇವತ್ತು ಆಗುದ ವಯಸ್ಸು. ಇಲ್ಲಿ ಯಾಕೆ ಹಿಂಗೆ ನಡೆದೈತಿ ಅಂತಲೂ ಒಂದು ಮಾತು ಹೇಳ್ತೀನಿ. 15 ವರ್ಷದ ಹಿಂದೆ ಇಲ್ಲಿ ಬಂದಿದ್ದೆ ನಾನು. ಅಜ್ಜವ್ರಿಗೆ ಗೊತ್ತಿದೆ, ಅವ್ರು ನಮ್ಮ ಬಾಗಲಕೋಟೆಯೊಳಗೆ ಸರ್ವಜ್ಞನ ಬಗ್ಗೆ ಪ್ರವಚನ ಮಾಡ್ತಾ ಇದ್ರು ಸಂದರ್ಭ ನಮಗೆ ಕರ್ಕೊಂಡ್ಬಂದಿದ್ವಿ 10 ವರ್ಷ. ಆಮೇಲೆ ಮುಂದೆ 6 ವರ್ಷದ ಹಿಂದೊಂದು ಬಂದಿದ್ದೆ. ಯಾವಾಗ ಬರ್ತೀನಲ್ಲ, ಇಲ್ಲಿ ಪವಾಡಗಳು ಸೇರಿರ್ತವೆ. ಯಾರೇ ನಾ ಪವಾಡ ನಂಬುವುದಿಲ್ಲ ಅಂತಂದ್ರೆ ಅವ್ರನ್ನ ಮನಗಂಡಿಗೆ ಕರ್ಕೊಂಡ್ಬರ್ಲಿ. ಅಂದ್ರೆ ಪವಾಡ ಅಂದ್ರೆ ಏನು ಅಂತಲೂ ಪುಸ್ತಕ. ಒಂದು ಸಣ್ಣ ಕೋಳಿ ಇದ್ದದ್ದು ಇಷ್ಟು ದೊಡ್ಡ ಆಶ್ರಮಾಗಿ ಬೆಳೆದ್ರೆ ಇದಕ್ಕಿಂತ ಪವಾಡ ಯಾವುದು? ನಾವು ಏನು ಮಾಡಲೇ ಇಲ್ಲ. ಇಡೀ ಅವಯವದೊಳಗೆ ಶ್ರೇಷ್ಠ ಏನಾರ ಇತ್ತಂದ್ರೆ ನೇತ್ರ ಅಂತ ತಿಳ್ಕೊಂಡು ಕವಿಗಳು ಹೇಳ್ತಾರೆ. ನೇತ್ರ ಇಲ್ಲದಿದ್ದರೂ ಕೂಡ ತಮ್ಮ ಜ್ಞಾನದ ಕಣ್ಣಿನಿಂದ ಹಾಗಾಗಿ ಮಾತು ಹೇಳಿದ್ರು ಸರ್, ಏನೋ ನಮ್ಮ ಅನುಭವಗಳನ್ನು ಹಂಚಿಕೊಂತ ನಮ್ಮ ಇವರು ಹೇಳಿದ್ರು. ಅವ್ರೇನು ಹೇಳಿದ್ರು ಅಂದ್ರೆ, ಏನೋ ಒಂದು ಶಕ್ತಿ ಇದೆ ಅಂತ. ಇದು ಅರಿವಿಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲಿ ಬಂದವರಿಗೆಲ್ಲ, ಇಲ್ಲಿ ನೋಡಿದವರಿಗೆ. ಅಂತ ಪರಮ ಶಕ್ತಿಯನ್ನು ಹೊಂದಿದಂಥ ಪೂಜ್ಯರನ್ನು ಪಡೆದು ನಾವೇ ಧನ್ಯರು ಅಂತನ್ನುವಂಥ ಮಾತನ್ನು ನಾವು ಅಭಿಮಾನ ಪಟ್ಟು ಹೇಳ್ತಾರೆ. ಅವರ ಪಾದಪದಲ್ಲಿ ಎಷ್ಟು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ.
ಅವರ ಜ್ಞಾನ ಅಗಾಧವಾದಂಥ ಜ್ಞಾನ. ಆ ಜ್ಞಾನ ಎಲ್ಲಿ ಹೋಗಕತ್ತೈತಿ ಅಂತಂದು ನೀವು ತಿಳಿಬೇಕಾಗಿತ್ತು ಅಂತಂದ್ರೆ ಪ್ರತಿ ಗುರುವಾರ ಅವರ ಮಾತುಗಳನ್ನು ಕೇಳಿ ರೇಡಿಯೋ ಟ್ಯೂನ್ ಮಾಡಿರಿ. ನಾ ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿಗಳಿಗೂ ಹೇಳೀನಿ, ಎಲ್ಲಿ ಸಭಾದಾಗೂ ಹೇಳ್ತೀನಿ. ಧಾರವಾಡ ಸ್ಟೇಷನ್ಗೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಇದೆ. ಅದು ಮಾಡಿದಂಥ ಸಾಂಸ್ಕೃತಿಕ ಒಂದು ಚಳವಳಿ ಬಹುಶಃ ಯಾರು ಮಾಡಿರಕ್ಕಿಲ್ಲ ಅಂತ ಅನಿಸ್ತದೆ. ಹಾಗೆ ಮಾರ್ನಿಂಗ್ 6 o'clock ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅನೇಕ ವಿಚಾರಗಳನ್ನು ಪ್ರಸಾರ ಮಾಡ್ತಾನೆ ಇರ್ತೈತಿ. 90 ವರ್ಷ ಗತಿಸಿದ್ರು ಕೂಡ ಇವತ್ತು ರೇಡಿಯೋ ಹಳೆಯದಾಗಿಲ್ಲ, ಆಗಂಗಿಲ್ಲ ಅಂತನ್ನುವಂಥ ಮಾತನ್ನು ಧಾರವಾಡ ರೇಡಿಯೋ ಸ್ಟೇಷನ್ ಸಿದ್ಧ ಮಾಡಿದ್ವಿ. ಯಾಕಂತಂದರೆ ಟಿ ವಿ ನನ್ನನ್ನು ನೋಡುತ್ತದೆ, ನಾನು ಬಿಟ್ಟು ಹೋಗಬೇಡ ಅಂತ. ರೇಡಿಯೋ ಹಂಗಲ್ಲ, ನನಗೆ ಕೇಳ್ಕೊಂತ ನೀ ಕೆಲಸ ಮಾಡೋದು. ಅದಕ್ಕೆ ಅದು ಉಳ್ದಾರ ಇನ್ನುವರೆಗೆ ಶರಣರು ಹೆಂಗೆ ಉಳ್ದಾರ ಹಂಗೆ ಉಳ್ದಾರ. ಯಾಕಂತಂದ್ರೆ ಶರಣರು ಕಾಯಕದೊಳಗೆ ಬದುಕಿನೊಳಗೆ ತಮ್ಮ ಆಧ್ಯಾತ್ಮವನ್ನು ಕಂಡು ದೇವರನ್ನು ಕಂಡ್ರೆ ಹೊರತಾಗಿ ಎಲ್ಲೇ ಮನೆ ಬಿಟ್ಟು ಹೋಗು, ಗುಡಿ ಗೌರಗಳನ್ನು ಸೇರು, ಅಲ್ಲಿ ಕಣ್ಣು ಮುಚ್ಕೊಂಡ್ಕೊಂಡ್ರು, ಇಲ್ಲಿ ಮೂಗು ಹಿಡ್ಕೊಂಡು ಮುಳುಗು ಅಂತ ತಿಳ್ಕೊಂಡು ಹೇಳಿ ಕಾಯಕದೊಳಗೆ ಕೈಲಾಸ ಕಂಡು ಬಸವಣ್ಣವರು ಒಂದು ವಚನವನ್ನು ಅವರು ಲೌಕಿಕರಿಗಾಗಿ ಹೇಳಿದಂಥ ವಚನವನ್ನು ನಾವು ಸಾಧಿಸಿಬಿಟ್ರೆ ಇಡೀ ಬದುಕು ಸಾರ್ಥಕ ಆಗತ್ತೆ ಅನ್ನುವಂಥದ್ದು ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ವಚನ ಹೀಗಿದೆ: ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನು ತಾನಿದ್ದಲ್ಲಿಗೆ ಬಂದಡೆ, ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ, ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಎಂತ ಮಾತು ಇದು! ಒಂದನ್ನು ಎಲ್ಲ ಲೌಕಿಕರು ತಿಳಿದು ಬಿಟ್ಟರೆ ಸಾಕು, ಜೀವನ ಉದ್ಧಾರ ಇದೆ. ಏನಂತಾರೆ? ಒಲ್ಲೆನೆಂಬುದು ವೈರಾಗ್ಯ. ಈಗ ನನಗೆ ಮುಂದೆ ಒಡವೆ ತಂದು ಇಟ್ಟು ಅಂತ ತಿಳ್ಕೊಂಡು ಬ್ಯಾಡಪ್ಪ ಅತಣೀಶ್ ಯೋಗ್ಯರು ಹೇಳ್ತಾರೆ. ಇಲ್ಲಿ ಏನೋ ನಡ್ದಕ್ಕೆ ನೋಡಿದ್ರೆ ತೆಗೀರಿ, ಏನೋ ಚುಸ್ತೈತೆ ನೋಡ, ತೆಗೆದು ನೋಡಿದ್ರೆ 10 ರೂಪಾಯಿ ಇತ್ತಂತ. ಏನೋ ಚುಸ್ತೈತೆ ನೋಡ, ತೆಗಿ. ಸಿದ್ದೇಶ್ವರದವರು ಕಿಶನೆ ಹೊಲಿಸಲಿಲ್ಲ, ಕಿಶನೆ ಐತಿಲ್ಲ. ಒಳ್ಳೆ ಏನದು ವೈರಾಗ್ಯದು. ನನಗೆ ಬೇಡಪ್ಪ, ಹೊನ್ನು ಬೇಡ, ಹೆಣ್ಣು ಬೇಡ, ಮಣ್ಣು ಬೇಡ, ಬೇಡ. ಇದು ವೈರಾಗ್ಯದ ಮನಸ್ಸು. ಯಾಕೆ ಹಿಂಗನ್ನೋ ಕೂತ್ರಿಲ್ಲದೆ ಅದು ವೈರಾಗ್ಯ ಅಷ್ಟೇ. ಬೇಡ ಇದು ಒಂದು ಕಡೆ. ಇನ್ನು ಒಲಿವೆನೆಂಬುದು ಕಾಯಗುಣ. ಈ ಶರೀರ ಕಣ್ಣೇನು ನೋಡ್ತೈತೆ ನೋಡು, ಅದನ್ನು ಬೇಕದು. ಬಾಯಿ ಏನು ತಿಂತೈತೆ ನೋಡು, ತಾಯಿ ನಟ. ಯಾವ್ದು ಚಂದ ಕಾಣ್ತೈತಿ ಅದು ಬೇಕಂತ, ಯಾವ್ದು ಬೆಲೆ ಉಳಿತೈತಿ ಇದು ನಂದು ಆಗಬೇಕು ಅಂತ. ಒಲಿವೆನೆಂಬುದು ಇದು ಇಂದ್ರಿಯಗಳ ಗುಣ. ನಮ್ಮ ಕೈಯ, ನಮ್ಮ ಕಾಲ, ನಮ್ಮ ಕಣ್ಣ, ಇದ್ರ ಹಿಂದೊಂದು 5 ನೋಡು ಮನಸ್ಸು. ಮನುಷ್ಯ ಏವಾಣ ಬಂದ ಮೋಕ್ಷಯೋ ಅಂತ ಹೇಳ್ತಾರೆ. ಹಂಗೆ ಅದು ಮನಸ್ಸು ಬೇಕು ಅಂದರೆ ಇಲ್ಲಿ 2 ದಾಂಡಿಗಳು. ಒಂದು ಬ್ಯಾಡ್ ಅನ್ನೋದು, ಒಂದು ಬೇಕನ್ನೋದ ಭಾಳ ಐತಿ, ಎಲ್ಲರಿಗೂ ಗೊತ್ತೈತಿ. ಹಂಗಾರ ಬ್ಯಾಡ್ ಅಂತ ಎಲ್ಲನೂ ಸರಿಸಿ ಬಿಡಬೇಕು, ಏನು ಬೇಕಂತ ಎಲ್ಲನೂ ಬಳ್ಕೊಳಕ್ಕೆ ಹೋಗಿ ಇಲ್ಲದ ಗದ್ದಲ ಮಾಡಿ ಸೊಸೈಟಿ ಒಳಗೆ ಹಾಳು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಬಸವಣ್ಣವ್ರು ಹೇಳ್ತಾರೆ. ಆವ ಪದಾರ್ಥವಾದರೂ ತಾನಿದ್ದಲ್ಲಿಗೆ ಬಂದಡೆ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಒಂದು ಉದಾಹರಣೆ ಮೂಲಕ ಇದು ಸ್ಪಷ್ಟಪಡಿಸ್ಬೇಕಿರ್ತದೆ. ಈಗ ಒಬ್ಬ ಬಡವ ನಿನ್ನ ಹಂತಕ್ಕೆ ಬರ್ತಾನೆ, ಬಂದು ಹೇಳ್ತಾನೆ, ಸಾವ್ಕಾರ
ನನಗೊಂದು 20,000 ರೂಪಾಯಿ ಬೇಕಾಗ್ತದೆ. ಇದು ನನ್ನ ಸಣ್ಣ ಕೋಲ್ ಐತಿ, ಇನ್ನೊಂದು ಇಟ್ಕೊಂಡು ನನಗೊಂದು 20,000 ರೂಪಾಯಿ ಕೊಡ್ರಿ, ಭಾಳ ಅರ್ಜೆಂಟ್ ಐತಿ. ಇಲ್ಲ ಬೇಡ, 20,000 ರೂಪಾಯಿ ತಗೋ ಅನ್ನೋದು ಶೆಲ್ಲ ಮಾತು. ಏನು ನಿಂದೇನು ಬೇಡಪ್ಪ, ಇಲ್ರಿ ನನಗೆ ಸಮಾಧಾನ ಆಗೋದಿಲ್ರಿ, ನೀವು ಬರಿಸ್ಕೊಂಡು ನಾ ಕೊಟ್ಟ ಮೇಲೆ ಮತ್ತೆ ನನಗೆ ಕಾಗ್ತಾ ನನಗೆ ಕೊಡಕ್ಕೆ ಅಂದ ಅಂತಂದ್ರೆ ಅವನ ಸಮಾಧಾನಕ್ಕೆ ಬರೆಸ್ಕೊಂಡು 20,000 ರೂಪಾಯಿ ಕೊಟ್ಟು ಕಳಿಸಿದ್ರಿ ಅಂತಂತಂದ್ರೆ ಅದು ತಾನಿದ್ದಲ್ಲಿಗೆ ಬಂದದ್ದು, ಬಯಸಿ ಬಂದದ್ದಲ್ಲ. ಅದು ತಾನಿದ್ದಲ್ಲಿಗೆ ಬಂದದ, ದುಡಿತೀರಿ, ಪಗಾರ ಬರ್ತೈತಿ, ಸ್ವೀಕಾರ ಮಾಡಿ. ಯಾಕಂದ್ರೆ ನಿಮ್ಮ ಕಾಯಕ್ಕೆ ಪ್ರತಿಫಲ ಆಗಿ ಬಂದಂಥದ್ದು. ಎಕ್ಸ್ಟ್ರಾ ಬೇಡ, ಬುಡಕ ಮ್ಯಾಗ ಬೇಡ, ಅದು ಕಾಯ ಗುಣ. ಇಷ್ಟು ಚಂದ ಹೇಳ್ಯಾರ. ಆವ ಪದಾರ್ಥ, ಇದ್ರ ಅರ್ಥ ಮಾಡ್ಕೊಂಡ್ಬಿಡ್ರಿ. ಅದು ಆವ ಪದಾರ್ಥವಾದರೂ ತಾನಿದ್ದಲ್ಲಿಗೆ ಬಂದರೆ ನನಗೆ ಅದು ಅರ್ಹ ಇತ್ತು ಅಂತಂತಂದರೆ, ನಿಂದಪ್ಪ ನೀ ಕೊಟ್ಟಿದ್ದಿ ನಂದಲ್ಲ ಅಂತ ಪ್ರಸಾದ ಭಾವದಿಂದ ಸ್ವೀಕಾರ ಮಾಡಿ, ಅದು ನಿಮ್ಮ ಜೀವನಕ್ಕೆ ಪವಿತ್ರತೆಯನ್ನು ತಂದು ಕೊಡ್ತೈತಿ ಅಂತನ್ನುವಂಥ ಮಾತನ್ನು. ಅಂದರೆ ಬಸವಣ್ಣವರು ಹೇಳುವುದಿಷ್ಟೇ, ಯಾವುದನ್ನು ಒತ್ತಾಯಪೂರ್ವಕವಾಗಿ ಗ್ರ್ಯಾಬ್ ಮಾಡಿ ಕಸ್ಕೊಂಡು ಬಡಿದು ಹೊಡೆದು ಹಿಂಸೆ ಮಾಡಿ, ಹಿಂಸೆ ಅಂದರೆ ಬರೀ ದೈಹಿಕ ಹಿಂಸೆ ಅಲ್ಲ, ಮಾನಸಿಕ ಹಿಂಸೆ ಮಾಡಿ ಇದು ಮಾಡುವುದು ಅಲ್ಲ. ಅದಕ್ಕೆ ಕೊನೆಗೆ ಹೇಳ್ತಾರ, ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾರದು. ದೇವರು ಕೊಟ್ಟಂಥ ಪ್ರಸಾದ, ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಮೂಗು ಕೊಟ್ಟ, ಕೈ ಕೊಟ್ಟ, ಕಾಲು ಕೊಟ್ಟ, ಎಷ್ಟು ಸುಂದರವಾದಂಥ ಜಗತ್ತನ್ನು ನೋಡಕ್ಕೆ ಕೊಟ್ಟ, ಅಂಥ ಮನಸ್ಸು ಕೊಟ್ಟ, ಅದನ್ನು ಸರಿಯಾಗಿ ಉಪಯೋಗ ಮಾಡೋದು ಬಿಟ್ಟು ಕೆಡಿಸ್ತಿರಲ್ವೋ, ಕೆಡಿಸಲಾಗದು. ಇದು ಎದಕ್ಕೆ ಬಂದೈತಂದ್ರೆ ಕೇವಲ ಕೂಡಲ ಸಂಗನು ಒಲಿಸಲು ಬಂದಿದೆ. ಅದರ ಅರ್ಥ ಏನು, ಜಪ ಮಾಡ್ಕೊಂತ ಕೂಡ್ರಂತಲ್ಲ, ನಿನ್ನ ಶಕ್ತಿಯಾನುಸಾರ ಏನೋ ಒಂದು ಕೆಲಸವನ್ನು ಕೊಟ್ಟ ನನಗೆ. ಆಫೀಸಿನಾಗ ನೀ ಚಲೋ ಲೆಕ್ಕ ಬರೀತಿಪ್ಪ ಅಂತ ತಿಳ್ಕೊಂಡು ನಿನ್ನ ನಮಗೆ ಸಿಕ್ಕೈತಿ. ಚಂದಾಗ ಪ್ರಾಮಾಣಿಕವಾಗಿ ಲೆಕ್ಕ ಬರೀ, ಮುಗಿತ, ಅದು ಮುಕ್ತಿ ಆಗ್ತದೆ. ಅದಕ್ಕೆ ಸಿಕ್ಕ ಪಗಾರ ತಗೋ, ಅದರೊಳಗೆ ಜೀವನ ಸಂತೋಷವಾಗಿ ಕಳಿ. ಇಲ್ಲದ ಉಪದ್ವ್ಯಾಪತನ ಏನು ಮಾಡ್ತೀಯಲ್ಲ, ಅದು ಕೆಡಿಸಿದಂಗೆ ಶಿವ ಕೊಟ್ಟು ಏನು ನಿನ್ನ ಕೆಲಸ ಮಾಡಿ ಬಾರಪ್ಪ ಈ ಜಗತ್ತಿನಾಗ. ಸಿದ್ದೇಶ್ವರ ಅಂತ ಪದೇ ಪದೇ ನೆನಪಕ್ಕಾಗುತ್ತೆ. ಅವರೊಂದು ಮಾತು ಹೇಳ್ತಿದ್ರು, ಅದನ್ನ ಪಾಲಿಸ್ಬೇಕು ನಾವೆಲ್ಲ. ಈ ಜಗತ್ತಿಗೆ ಬಂದ ಮ್ಯಾಗ ಈ ಸುಂದರ ಜಗತ್ತನ್ನು ನೋಡಿ ಸಂತೋಷ ಪಡ್ರಿ, ಮೂರ್ತಿ ಹಾಳು ಮಾಡಬೇಕು. ಮತ್ತೆ ಹೇಳ್ತಿದ್ರು, ಈ ಜಗತ್ತಿಗೆ ಬಂದ ಮ್ಯಾಗ ಈ ಜಗತ್ತನ್ನು ಇನ್ನೂ ಸುಂದರಗೊಳಿಸಕ್ಕೆ ಸಾಧ್ಯತ್ತು ಅಂದ್ರೆ ಗೊಳಿಸ್ರಿ, ಇಲ್ಲಿ ಕಂದ್ರೆ ಇದ್ದ ಸೌಂದರ್ಯವನ್ನು ನೋಡಿ ಕಣ್ಣು ಮುಚ್ಚಿರಿ ಅಂತ. ಆದರೆ ಹಾಳು ಮಾಡಬೇಡ್ರಿ ಅಂತ ಹೇಳಿ. ಇದು ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಡುವಂಥ ಮಾತು ಅಂತ ನಾವು ವಿಚಾರಕ್ಕೆ ಬಿದ್ದೇವು ಅಂತಂತಂದರೆ, ಬಸವಣ್ಣ ಏನು ಹೇಳಿದ, ನಾವು ಏನು ನಡೆಯಕತ್ತೀವಿ ಅನ್ನುವಂಥ ವ್ಯತ್ಯಾಸ ಹೊರತಾಗಿ ಇದು ಪ್ರಸಾದಕಾಯ, ಪ್ರಸಾದ ಭಾವದಿಂದ ನಡಿಬೇಕು. ಶರಣರು ಜಗತ್ತಿಗೆ ಏನಾದರೂ ಒಂದು ಭಾಳ ಮಹತ್ತರವಾದಂಥ ಒಂದು ವಿಚಾರ ಕೊಟ್ಟಿದ್ರೆ ಅದು ಪ್ರಸಾದ. ಎಲ್ಲವನ್ನು ಕೂಡ ಪ್ರಸಾದ ಭಾವದಿಂದ ಸ್ವೀಕಾರ ಮಾಡಿದಾಗ ಮನುಷ್ಯನ ಜೀವನ ಪವಿತ್ರ ಆಗ್ತಾ ಇದೆ. ಅಂತ ಪವಿತ್ರವನ್ನು ಇಲ್ಲಿ ತುಂಬುವುದು ಸಲುವಾಗಿ ಅಜ್ಜ ಅವರು ಇಷ್ಟೆಲ್ಲ ಇಂಥ ಪಟಾಂಗಣವನ್ನು ನಾನು ನೋಡಿದ್ದಿಲ್ಲ. ಅವಾಗ ಇದೆಲ್ಲ ಬೈಲಿತ್ತು ಬಂದಾಗ. ಅಲ್ಲೇ ಒಂದು ಕೋಲಿಯೊಳಗೆ ಸಭಾ ಮಾಡಿದ್ದೆವು, ಅದು ಎಲ್ಲ ಗೊತ್ತು. ಹೀಗೆ ನೋಡಿದಾಗ ಅವರು ಇದಕ್ಕೆಲ್ಲ ಎದಕ್ಕೆ ಬೇಕು, ಅವರಿಗೆ ಸುಮ್ಮನೆ ಕಣ್ಣು ಮತ್ತೆ ಕುಳ್ಳಕ್ಕೆ ಬರ್ತಿದ್ದಿಲ್ಲ. ಆದರೆ ಒಂದು ಮಣಿಹವನ್ನು ಹೊತ್ತು ಕಳಿಸ್ಯಾರ, ಅವರಿಗೆ ಒಂದು ಮಣಿಹವನ್ನು ಹೊತ್ತು ಕಳಿಸ್ಯಾರ. ಕೂಡಲ ಸಂಘ ಪವಿತ್ರತೆಯನ್ನು ಇಲ್ಲಿ ಬಿತ್ತು ಅಂತ ಹೇಳ್ಯಾನ.
ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನನ್ನ ಮಾತುಗಳನ್ನು ಬಸವಾದಿ ಶರಣರ ಪದ್ಮಗಳಿಗೆ, ಅಂಥವರ ಮಣಿಯವನ್ನು ಹೊತ್ತಂಥ ಪೂಜ್ಯರ ಪಾದಗಳಿಗೆ ವಂದಿಸಿ, ಅದರೊಳಗೆ ಬಾಯಿಗೆ ಅನ್ನತಕ್ಕಂಥ ಮೆಲ್ಲರ ಅಂತರಾತ್ಮಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣ.